ನಮಸ್ಕಾರ ಗೆಳೆಯರೆ. ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಗೆಳೆಯರೆ, ನಮ್ಮ ಬೆಂಗಳೂರು ಅಂದ್ರೇನೆ ಹಾಗೆ, ದಿನಕ್ಕೊಂದು ಹೊಸ ಟ್ರೆಂಡ್, ಹೊಸ ನ್ಯೂಸ್. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಸಖತ್ ಸದ್ದು ಮಾಡ್ತಿರೋ ವಿಷಯ ಅಂದ್ರೆ ಫುಟ್ಪಾತ್ ಕ್ಲಿಯರೆನ್ಸ್. ಹೌದು, ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಬೆಂಗಳೂರಿನ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವ ಕಾರ್ಯಾಚರಣೆ ಭರದಿಂದ ಸಾಗುತ್ತಿದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆಗಳ ಸುರಿಮಳೆಯೇ ಆಗುತ್ತಿದೆ. ವಾವ್, ಸೂಪರ್ ಕೆಲಸ, ನಮ್ಮ ಫುಟ್ಪಾತ್ ನಮಗೆ ಸಿಕ್ತು, ಪಾದಾಚಾರಿಗಳ ಹಕ್ಕು ಉಳಿಸಿದ್ರಿ ಅಂತ ಜನ ಕಮೆಂಟ್ ಬಾಕ್ಸ್ ತುಂಬಿಸುತ್ತಿದ್ದಾರೆ. ಸಚಿವರಂತೂ ಫುಟ್ಪಾತ್ ಎಂಬುದು ಪಾದಚಾರಿಗಳ ಮೂಲಭೂತ ಹಕ್ಕು, ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ ಅಂತ ತಮ್ಮ ಕಾರ್ಯಾಚರಣೆಯನ್ನು ಸ್ಟ್ರಾಂಗ್ ಆಗಿ ಸಮರ್ಥಿಸಿಕೊಂಡಿದ್ದಾರೆ. ಫುಟ್ಪಾತ್ ಕ್ಲಿಯರ್ ಆಗ್ತಿರೋದು ನೋಡಿ ನಮಗೂ ಖುಷಿ ಆಯ್ತು, ಸಂತೋಷ. ಆದರೆ ಸ್ನೇಹಿತರೆ, ನಾಣ್ಯಕ್ಕೆ ಯಾವಾಗಲೂ ಎರಡು ಮುಖ ಇರುತ್ತೆ ಅಲ್ವಾ? ಕೃಷ್ಣ ಬೈರೇಗೌಡರ ಈ ಕಾರ್ಯಾಚರಣೆಯನ್ನ ಫುಲ್ ಹುಮ್ಮಸ್ಸಿನಲ್ಲಿ ಬೆಂಬಲಿಸಿರುವ ಎಸಿ ರೂಮ್ಗಳಲ್ಲಿ ಕೂತು ಟ್ವೀಟ್ ಮಾಡ್ತಿರೋ ನಾವು, ಆ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಯಾಕಿದ್ದಾರೆ ಅನ್ನೋದನ್ನ ಒಮ್ಮೆಯಾದರೂ ಯೋಚನೆ ಮಾಡಿದ್ದೇವಾ? ಅವರೇನು ಖುಷಿಗೆ ಮಜಾ ಮಾಡೋಕೆ ಬಿಸಿಲಲ್ಲಿ ಮಳೆಯಲ್ಲಿ ಧೂಳಲ್ಲಿ ಫುಟ್ಪಾತ್ ಮೇಲೆ ಬಂದು ನಿಂತಿದ್ದಾರಾ? ಖಂಡಿತ ಇಲ್ಲ. ನಾವು ಈ ಇಶ್ಯೂನ ಬರೀ ರಸ್ತೆ ಸೌಂದರ್ಯ ಅನ್ನೋ ಆಂಗಲ್ ಇಂದ ನೋಡಿದ್ರೆ ಸಾಲದು. ಭಾರತದ ಜನರ ದುಡಿಮೆಯ ಅವಕಾಶ, ಆದಾಯ ಮತ್ತು ಒಂದು ಕುಟುಂಬದ ನಿರ್ವಹಣೆ ಮಾಡೋಕೆ ಬೇಕಾದಂತಹ ಕನಿಷ್ಠ ಖರ್ಚುಗಳು ಮತ್ತು ನಮ್ಮ ಸಮಾಜದಲ್ಲಿರುವ ಆರ್ಥಿಕ ಸಮೀಕರಣಗಳನ್ನು ನಾವು ಗಮನಿಸಲೇಬೇಕು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಚಪ್ಪಾಳೆ ತಟ್ಟೋದನ್ನ ಬಿಟ್ಟು ರಿಯಾಲಿಟಿಯನ್ನ ಗ್ರೌಂಡ್ ಲೆವೆಲ್ನಿಂದ ಅರ್ಥ ಮಾಡಿಕೊಳ್ಳೋಣ. ಬಡತನ ಮತ್ತು ಮೂಲಭೂತ ಹಕ್ಕುಗಳು. ಬಡತನ, ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಅಗಾಧ ಪ್ರಮಾಣದಲ್ಲಿ ಇರುವ ನಾಡು ನಮ್ದು. ಒಂದು ಕಡೆ 1,000 ರೂಪಾಯಿಗೆ ಕಾಫಿ ಕುಡಿಯುವ ಜನರಿದ್ದಾರೆ, ಇನ್ನೊಂದು ಕಡೆ 10 ರೂಪಾಯಿಗೂ ದಿನವಿಡೀ ಕಷ್ಟಪಡುವ ಜನರಿದ್ದಾರೆ. ಹೀಗಿರುವಾಗ ನಮ್ಮ ನಗರಗಳು, ರಸ್ತೆಗಳು, ಪಾರ್ಕಿಂಗ್ ವ್ಯವಸ್ಥೆ, ಶಿಸ್ತು ಎಲ್ಲವೂ ರಾತ್ರೋರಾತ್ರಿ ದುಬೈ, ನ್ಯೂಯಾರ್ಕ್, ಲಂಡನ್ ತರಹ ಆಗಬೇಕು ಅಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಡೆವಲಪ್ ಕಂಟ್ರಿಗಳ ಜೊತೆ ನಮ್ಮನ್ನ ಕಂಪೇರ್ ಮಾಡಿಕೊಳ್ಳೋ ಮುಂಚೆ ಅಲ್ಲಿನ ಜನರಿಗೆ ಸಿಕ್ಕಿರುವ ಆರ್ಥಿಕ ಭದ್ರತೆ ನಮ್ಮ ಜನರಿಗೆ ಸಿಕ್ಕಿದೆ ಅಂತ ನಾವು ಕೇಳ್ಕೊಳ್ಬೇಕಲ್ವಾ? ಅಷ್ಟಕ್ಕೂ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು ಯಾರು? ಅವರು ನಮ್ಮ ನಿಮ್ಮ ತರಹದ್ದೇ ರಕ್ತ ಮಾಂಸದ ಮನುಷ್ಯರು. ದುಡಿಮೆಗೆ, ಕುಟುಂಬ ನಿರ್ವಹಣೆಗೆ ಬೇಕಾದಷ್ಟು ಆದಾಯದ ಅವಕಾಶಗಳು, ಗೌರವಾನ್ವಿತ ಕೆಲಸಗಳು ಅವರಿಗೆ ಸುಲಭವಾಗಿ ದೊರಕುವಂತಿದ್ರೆ ಅವರು ಯಾಕೆ ಈ ಬೀದಿ ಬದಿಗೆ ಬಂದು ಇಂತಹ ಅಭದ್ರತೆಯ, ಮುನ್ಸಿಪಾಲ್ಟಿಯವರ, ಪೊಲೀಸರ ಅವಮಾನದ ದುಡಿಮೆಗೆ ಕೈ ಹಾಕುತ್ತಿದ್ರು? ಕೃಷ್ಣ ಬೈರೇಗೌಡರ ಮಾತು 100ಕ್ಕೆ 100% ಸರಿ ಇದೆ. ಫುಟ್ಪಾತ್ಗಳು ಪಾದಾಚಾರಿಗಳ ಮೂಲಭೂತ ಹಕ್ಕು. ಸಂವಿಧಾನ ನಮಗೆ ಆ ಹಕ್ಕನ್ನು ಕೊಟ್ಟಿದೆ. ಆದರೆ ಅದೇ ಸಂವಿಧಾನ ಬದುಕುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂದ್ರೆ ರೈಟ್ ಆಫ್ ಲೈಫ್ ಅಂಡ್ ಲೈವ್ಲಿಹುಡ್ ಆರ್ಟಿಕಲ್ 21 ಪ್ರಕಾರ ಅಂತಲೂ ಹೇಳುತ್ತದೆ ಅಲ್ವಾ? ಪ್ರತಿಯೊಬ್ಬರಿಗೂ ಕುಟುಂಬ ನಿರ್ವಹಣೆ ನಡೆಸುವಷ್ಟು ದುಡಿಮೆ ಖಾತರಿಪಡಿಸುವುದು ಸರ್ಕಾರಗಳ ಕರ್ತವ್ಯ ಅಲ್ವಾ? ಶಿಕ್ಷಣ, ಆರೋಗ್ಯ, ವಸತಿ, ಆಹಾರ ಇವೆಲ್ಲವೂ ಪ್ರತಿಯೊಬ್ಬರಿಗೂ ಸಿಗುವಂತೆ ಮಾಡುವುದು ಯಾರ ಜವಾಬ್ದಾರಿ? ಪಾದಚಾರಿಗಳಿಗೆ ಫುಟ್ಪಾತ್ ಬಿಡಿಸಿಕೊಡುವ ಸರ್ಕಾರಕ್ಕೆ, ಸಚಿವರಿಗೆ, ರಾಜಕೀಯ ಪಕ್ಷಗಳಿಗೆ ಈ ಎಲ್ಲ ಬಡ ಜನರಿಗೆ ಬದುಕುವ ಹಕ್ಕು, ಬದುಕಲು ಬೇಕಾದಷ್ಟು ದುಡಿಮೆ ಅವಕಾಶ ಒದಗಿಸಿಕೊಡುವ ಕರ್ತವ್ಯವೂ ಇದೆ ಅಲ್ವೇ? ಫುಟ್ಪಾತ್ ಕ್ಲಿಯರ್ ಮಾಡಿದ ತಕ್ಷಣ ಶಬಾಸ್ ಗಿರಿ ಕೊಡುವ, ಸೆಳ್ಳೆ ಹೊಡೆಯುವ ನಾಗರಿಕರು, ಸ್ವಾಮಿ ಇವರ ಬದುಕಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದು ಕೂಡ ನಿಮ್ಮ ಕರ್ತವ್ಯ, ಅದನ್ನು ನಿಭಾಯಿಸಿ ಅಂತ ಧ್ವನಿ ಎತ್ತಿ ಮಾತಾಡಬೇಕಲ್ವೇ? ಅದನ್ನು ಬಿಟ್ಟು ಕೇವಲ ಬಡವರನ್ನ ಒದ್ದೋಡಿಸಿದಾಗ ಮಾತ್ರ ಖುಷಿ ಪಡೋದು ಎಷ್ಟರ ಮಟ್ಟಿಗೆ ಸರಿ? ಜಸ್ಟ್ ಇಮ್ಯಾಜಿನ್ ಮಾಡಿ, ಇವತ್ತು ಆ ಬೀದಿ ಬದಿ ವ್ಯಾಪಾರಿಯ ಗಾಡಿಯನ್ನು ಕಿತ್ತುಕೊಂಡರು, ನಾಳೆ ಆತನ ಮನೆಯಲ್ಲಿ ಒಲೆ ಉರಿಯುವುದಿಲ್ಲ. ಹಸಿವು ನೀಗಿಸಲು ಸಾಧ್ಯ ಆಗದೆ ಈ ಕುಟುಂಬಗಳು ಆತ್ಮಹತ್ಯೆಗೆ ಶರಣಾದ್ರೆ, ಅಥವಾ ಬದುಕಲು ಬೇರೆ ದಾರಿ ಕಾಣದೆ ತಪ್ಪು ದಾರಿ ತುಳಿದು ಕ್ರೈಮ್ ರೇಟ್ ಜಾಸ್ತಿ ಆದ್ರೆ ಆಗ ಕಣ್ಣೀರು ಸುರಿಸಲು ಅಯ್ಯೋ ಪಾಪ ಎನ್ನಲು ನಮಗೆ ನೈತಿಕತೆ ಉಳಿಯುತ್ತದೆ? ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನ ಒಟ್ಟಾರೆಯಾಗಿ ಗ್ರಹಿಸದೆ, ಬಡತನದ ಅಗಾಧತೆಯ ವರ್ಗಗಳ ನಡುವಿನ ಅಂತರದ ಅರಿವಿಲ್ಲದೆ ಕೇವಲ ರಸ್ತೆ ಕ್ಲೀನ್ ಆಯ್ತು ಅಂತ ವಾವ್ ಅಂತ ಚಪ್ಪಾಳೆ ತಟ್ಟುವುದು ನಮಗೆ ನಾವೇ ಮಾಡಿಕೊಳ್ಳುವ ಆತ್ಮವಂಚನೆ ಆಗುದಿಲ್ವೇ? ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ವಿಚಾರವನ್ನ ಅರ್ಥ ಮಾಡಿಕೊಳ್ಳಬೇಕು, ಅದುವೇ ಪ್ರಿವಿಲೇಜ್. ಕೃಷ್ಣ ಬೈರೇಗೌಡರಿಗೆ ಮೇಲ್ವರ್ಗದ ಭೂಮಾಲಕ ಹಿನ್ನೆಲೆಯ ರಾಜಕಾರಣಿಯ ಕುಟುಂಬದ ಹಿನ್ನೆಲೆ ಇರುತ್ತಿದ್ರೆ ಈವರೆಗೆ ಅವರಿಗೆ ಸಿಕ್ಕಿದ ಅವಕಾಶಗಳು ಅಮೆರಿಕದಲ್ಲಿ ಓದುವ ಚಾನ್ಸ್, ಇಂಗ್ಲಿಷ್ ಕಲ್ಚರ್, ಮೇಲ್ಮಧ್ಯಮ ವರ್ಗದ ಜೀವನ ಶೈಲಿ ದೊರಕುತ್ತಿತ್ತೆ? ಖಂಡಿತ ಇಲ್ಲ.
ಅವರಿಗೆ ಸಿಕ್ಕ ಆ ವೇದಿಕೆ, ಆ ಹಿನ್ನೆಲೆ ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ಅದರಲ್ಲಿ ತಪ್ಪೇನಿಲ್ಲ, ಅದು ಅವರ ಅದೃಷ್ಟ. ಆದರೆ ಆ ಮಟ್ಟದಲ್ಲಿ ನಿಂತು ಕೆಳಗಿನವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಎಷ್ಟು ಸರಿ? ಒಂದು ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ಬೀದಿ ಬದಿಯಲ್ಲಿ ಚಪ್ಪಲಿ, ಛತ್ರಿ, ಬಟ್ಟೆ ಮಾರುವ, ಎಗ್ ರೈಸ್, ಚಿತ್ರಾನ್ನ ಮಾರುವ ಜನರ ಸ್ಥಾನದಲ್ಲಿ ನಿಂತು ಯೋಚಿಸಿ. ಅಥವಾ ದೊಡ್ಡ ಹೋಟೆಲ್ಗಳಿಗೆ ಹೋಗಲು ದುಡ್ಡಿಲ್ಲದೆ ಅಂತಹ ಕಡೆ ಅಗ್ಗದ ವಸ್ತು, ಅಗ್ಗದ ಆಹಾರ ಹುಡುಕಿಕೊಂಡು ಬರುವ ಬಡವರ ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರುವ ಜನಗಳಾಗಿ ಆಲೋಚಿಸಿ. 50 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸಿಗೋದು, 150 ರೂಪಾಯಿಗೆ ಒಂದು ಜೊತೆ ಶರ್ಟ್ ಸಿಗೋದು ಈ ಬೀದಿ ಬದಿ ಅಂಗಡಿಗಳಲ್ಲೇ. ನೀವು ಈ ಆಂಗಲ್ನಿಂದ ನೋಡಿದಾಗ ಲೋಕ ಬೇರೆಯಾಗಿ ಕಾಣುತ್ತದೆ. ಈ ಬೀದಿ ಬದಿ ವ್ಯಾಪಾರ ಕೇವಲ ಆ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಆತನಿಂದ ಕೊಂಡುಕೊಳ್ಳುವ ಲಕ್ಷಾಂತರ ಬಡ ಕಾರ್ಮಿಕರಿಗೂ ಒಂದು ಆಧಾರ. ಸರಿ, ನಮಗೂ ಒಳ್ಳೆ ಫುಟ್ಪಾತ್ ಬೇಕು, ಅವರಿಗೂ ಬದುಕು ಬೇಕು. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಇದಕ್ಕಾಗಿ ನಾವು ಜಗತ್ತಿನ ಬೇರೆ ಬೇರೆ ದೇಶಗಳು, ಡೆವಲಪ್ ಕಂಟ್ರಿಗಳು ಇಂಥ ಇಶ್ಯೂಗಳನ್ನು ಹೇಗೆ ನಿಭಾಯಿಸುತ್ತದೆ ಅಂತ ನೋಡಲೇಬೇಕು. ಮೊದಲಿಗೆ ಸಿಂಗಾಪುರ್ ಕಡೆಗೆ ಹೋಗೋಣ. 1960ರ ದಶಕದಲ್ಲಿ ಸಿಂಗಾಪುರ್ನಲ್ಲೂ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ವಿಪರೀತವಾಗಿತ್ತು. ಆದರೆ ಅಲ್ಲಿನ ಸರ್ಕಾರ ಅವರನ್ನು ಒದ್ದೋಡಿಸಲಿಲ್ಲ, ಬದಲಾಗಿ ಹ್ಯಾಕರ್ ಸೆಂಟರ್ಸ್ಗಳನ್ನು ಕಟ್ಟಿತು. ಬೀದಿ ಬದಿ ವ್ಯಾಪಾರಿಗಳಿಗೆಂದೇ ಸಪರೇಟ್ ಜಾಗ ಕೊಟ್ಟು ನೀರು, ಕರೆಂಟು, ಗ್ಯಾಸ್ ವ್ಯವಸ್ಥೆ ಮಾಡಿಕೊಟ್ಟಿತು. ಇಂದು ಆ ಸಿಂಗಾಪುರದ ಹ್ಯಾಕರ್ ಕಲ್ಚರ್ಗೆ ಯುನೆಸ್ಕೋದ ಮಾನ್ಯತೆ ಸಿಕ್ಕಿದೆ. ಬೀದಿ ವ್ಯಾಪಾರಿಗಳು ಇಂದು ಗೌರವಯುತವಾದ ಬದುಕು ಕಟ್ಟಿಕೊಂಡಿದ್ದಾರೆ. ರಸ್ತೆಗಳು ಕ್ಲೀನ್ ಆಗಿವೆ. ಇನ್ನು ಥೈಲ್ಯಾಂಡ್ನ ಬ್ಯಾಂಕಾಕ್ ನಗರವನ್ನ ನೋಡಿ, ಅದನ್ನ ಸ್ಟ್ರೀಟ್ ಫುಡ್ ಕ್ಯಾಪಿಟಲ್ ಅಂತಾರೆ. ಅಲ್ಲಿ ಫುಟ್ಪಾತ್ಗಳನ್ನ ಟೈಮ್ ಶೇರಿಂಗ್ ಆಧಾರದ ಮೇಲೆ ಬಳಸುತ್ತಾರೆ. ಬೆಳಿಗ್ಗೆ 8ರಿಂದ ಸಂಜೆ 5ರವರೆಗೆ ಫುಟ್ಪಾತ್ ಕೇವಲ ಪಾದಾಚಾರಿಗಳಿಗೆ. ಸಂಜೆ 6ರ ನಂತರ ಅದೇ ಫುಟ್ಪಾತ್ಗಳು ಲೀಗಲ್ ಸ್ಟ್ರೀಟ್ ಫುಡ್ ಮಾರ್ಕೆಟ್ ಆಗಿ ಬದಲಾಗುತ್ತವೆ. ಇದರಿಂದ ಪ್ರವಾಸೋದ್ಯಮ ಹೆಚ್ಚಾಗಿದೆ, ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ಮತ್ತು ಪಾದಾಚಾರಿಗಳಿಗೂ ತೊಂದರೆ ಆಗುತ್ತಿಲ್ಲ. ಇನ್ನು ನಾವೆಲ್ಲ ಕನಸು ಕಾಣುವ ನ್ಯೂಯಾರ್ಕ್, ಅಲ್ಲಿಯೂ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಆದರೆ ಅಲ್ಲಿ ಪಕ್ಕಾ ಲೈಸೆನ್ಸಿಂಗ್ ಸಿಸ್ಟಮ್ ಇದೆ. ಎಲ್ಲಿ ನಿಲ್ಲಬೇಕು, ಎಷ್ಟು ಜಾಗ ಆಕ್ರಮಿಸಬೇಕು, ಕಸವನ್ನ ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದಕ್ಕೆ ಕಟ್ಟುನಿಟ್ಟಾದ ರೂಲ್ಸ್ ಇದೆ. ವ್ಯಾಪಾರಿಗಳು ಆ ರೂಲ್ಸ್ ಫಾಲೋ ಮಾಡ್ತಾರೆ. ಸರ್ಕಾರ ಅವರಿಗೆ ಭದ್ರತೆ ಕೊಡುತ್ತೆ. ಲ್ಯಾಟಿನ್ ಅಮೆರಿಕದ ಬೊಗೋಟದಂತಹ ನಗರಗಳಲ್ಲಿ ಈ ವ್ಯಾಪಾರಿಗಳಿಗಾಗಿ ವಿಶೇಷ ಮೈಕ್ರೋ ಫೈನಾನ್ಸ್ ಸ್ಕೀಮ್ಗಳನ್ನು ತಂದು ಅವರು ಸಣ್ಣ ಪುಟ್ಟ ಅಂಗಡಿಗಳನ್ನು ಬಾಡಿಗೆಗೆ ಪಡೆಯುವಂತೆ ಮಾಡಲಾಗಿದೆ. ಅಂದರೆ ಮುಂದುವರಿದ ದೇಶಗಳು ಸಮಸ್ಯೆಯ ಮೂಲವನ್ನ ಅರಿತು ಪರಿಹಾರ ಹುಡುಕುತ್ತವೆ ಹೊರತು ಕೇವಲ ಜೆಸಿಬಿ ತಂದು ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುವುದಿಲ್ಲ. ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಏನು ಮಾಡಬೇಕು? ಸುಮ್ಮನೆ ಕರುಣೆ ತೋರಿಸಿ ಫುಟ್ಪಾತ್ ಅನ್ನೆಲ್ಲ ಅತಿಕ್ರಮಣ ಮಾಡಿಕೊಳ್ಳೋಕೆ ಬಿಡಬೇಕಾ? ಖಂಡಿತ ಇಲ್ಲ. ಉತ್ತಮ ರಸ್ತೆಗಳು, ಆರಾಮವಾಗಿ ನಡೆದಾಡಲು ಅವಕಾಶಗಳುಳ್ಳ ಫುಟ್ಪಾತ್ಗಳು ನನ್ನ ನಿರೀಕ್ಷೆಯೂ ಹೌದು. ಆದರೆ ಹಾಗೆಯೇ ಹಸಿವು, ಬಡತನ, ಅವಮಾನ ಮುಕ್ತ ಸಮಾಜ, ಎಲ್ಲರಿಗೂ ಕನಿಷ್ಠ ನೆಮ್ಮದಿಯಲ್ಲಿ ಕುಟುಂಬ ನಿರ್ವಹಣೆ ಮಾಡಬಲ್ಲಷ್ಟು ದುಡಿಮೆಗೆ ಅವಕಾಶಗಳುಳ್ಳ ಸಮಾಜ ನನ್ನ ಮೊದಲ ನಿರೀಕ್ಷೆ. ಇದಕ್ಕಾಗಿ ನಾವು ಮಾಡಬೇಕಾದದ್ದು ಇಷ್ಟೇ. 1. 2014ರ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆಯ ಜಾರಿ. ನಮ್ಮ ದೇಶದಲ್ಲಿ ಈಗಾಗಲೇ ಒಂದು ಅತ್ಯುತ್ತಮ ಕಾನೂನು ಇದೆ. ಅದರ ಪ್ರಕಾರ ಯಾವುದೇ ಬೀದಿ ಬದಿ ವ್ಯಾಪಾರಿಯನ್ನ ಸರ್ವೆ ಮಾಡದೆ, ಅವರಿಗೆ ಪರ್ಯಾಯ ಜಾಗ ಕಲ್ಪಿಸದೆ ಒಕ್ಕಲೆಬ್ಬಿಸುವಂತಿಲ್ಲ. ಈ ಕಾನೂನನ್ನ ಕೃಷ್ಣ ಬೈರೇಗೌಡರು ಮತ್ತು ಬಿಬಿಎಂಪಿ ಕಟ್ಟುನಿಟ್ಟಾಗಿ ಪ್ರಾಮಾಣಿಕವಾಗಿ ಜಾರಿಗೆ ತರಬೇಕು. 2. ಟೌನ್ ವೆಂಡಿಂಗ್ ಕಮಿಟಿ. ಪ್ರತಿ ವಾರ್ಡ್ನಲ್ಲೂ ಟಿವಿಸಿಗಳನ್ನ ಆಕ್ಟಿವ್ ಮಾಡಬೇಕು. ಇದರಲ್ಲಿ ಅಧಿಕಾರಿಗಳ ಜೊತೆ ಬೀದಿ ಬದಿ ವ್ಯಾಪಾರಿಗಳ ಪ್ರತಿನಿಧಿಗಳು ಇರಬೇಕು. ಯಾರು ಅಸಲಿ ವ್ಯಾಪಾರಿಗಳು, ಯಾರು ಸುಮ್ಮನೆ ಜಾಗ ಒತ್ತುವರಿ ಮಾಡಿದ್ದಾರೆ ಅಂತ ಇವರು ನಿರ್ಧರಿಸಬೇಕು. 3. ವೆಂಡಿಂಗ್ ಮತ್ತು ನಾನ್ ವೆಂಡಿಂಗ್ ಝೋನ್ಗಳ ರಚನೆ. ನಗರದ ಪ್ರತಿಯೊಂದು ಏರಿಯಾದಲ್ಲಿ ವಾಹನ ಮತ್ತು ಜನದಟ್ಟಣೆ ಇಲ್ಲದ ಜಾಗಗಳನ್ನು ಗುರುತಿಸಿ ಅದನ್ನ ವೆಂಡಿಂಗ್ ಝೋನ್ ಅಂತ ಘೋಷಿಸಬೇಕು. ಅಲ್ಲಿಗೆ ಈ ವ್ಯಾಪಾರಿಗಳನ್ನ ಶಿಫ್ಟ್ ಮಾಡಬೇಕು. ಅದೇ ರೀತಿ ಆಸ್ಪತ್ರೆ, ಶಾಲೆ, ಮುಖ್ಯ ರಸ್ತೆಗಳನ್ನ ನಾನ್ ವೆಂಡಿಂಗ್ ಝೋನ್ ಅಂತ ಮಾಡಿ ಅಲ್ಲಿ 0 ಟಾಲರೆನ್ಸ್ ತರಬೇಕು. 4. ಮೂಲಸೌಕರ್ಯ ಮತ್ತು ಟೈಮ್ ಶೇರಿಂಗ್. ಬ್ಯಾಂಕಾಕ್ ತರಹ ನಮ್ಮಲ್ಲೂ ಟೈಮ್ ಶೇರಿಂಗ್ ಮಾಡಬಹುದು. ಹಾಗೆಯೇ ವೆಂಡಿಂಗ್ ಝೋನ್ಗಳಲ್ಲಿ ಕುಡಿಯುವ ನೀರು, ಕಸದ ಬುಟ್ಟಿ, ಪಬ್ಲಿಕ್ ಟಾಯ್ಲೆಟ್ಗಳ ವ್ಯವಸ್ಥೆ ಮಾಡಬೇಕು. ಕಸ ಹಾಕಿದರೆ ದಂಡ ವಿಧಿಸುವ ಶಿಸ್ತನ್ನು ವ್ಯಾಪಾರಿಗಳಿಗೂ ಕಲಿಸಬೇಕು. 5. ಆರ್ಥಿಕ ನೆರವು ಮತ್ತು ಲೈಸೆನ್ಸಿಂಗ್.
PM ಸ್ವಾನಿಧಿಯಂತಹ ಯೋಜನೆಗಳನ್ನ ಸರಿಯಾಗಿ ತಲುಪಿಸಿ ಪ್ರತಿಯೊಬ್ಬ ವ್ಯಾಪಾರಿಗೂ ಸ್ಮಾರ್ಟ್ ID ಕಾರ್ಡ್ ಕೊಡಬೇಕು. ಇದರಿಂದ ಮಾಫಿಯಾಗಳು ರಸ್ತೆ ಆಕ್ರಮಿಸಿಕೊಳ್ಳುವುದನ್ನ ತಡೆಯಬಹುದು. ನೋಡಿ ಸ್ನೇಹಿತರೆ, ಅಭಿವೃದ್ಧಿ ಅಂದರೆ ಕೇವಲ ಕಾಂಕ್ರೀಟ್ ರಸ್ತೆಗಳು, ಗಾಜಿನ ಬಿಲ್ಡಿಂಗ್ಗಳು ಮಾತ್ರವಲ್ಲ. ಅಭಿವೃದ್ಧಿ ಅಂದರೆ ಆ ಸಮಾಜದ ಕಟ್ಟ ಕಡೆಯ ಮನುಷ್ಯನು ನೆಮ್ಮದಿಯಿಂದ ಗೌರವದಿಂದ ಬದುಕುವಂತಾಗುವುದು. ಕೃಷ್ಣೇ ಭೈರೇಗೌಡರು ಫುಟ್ಪಾತ್ ಕ್ಲಿಯರ್ ಮಾಡ್ತಿರೋದು ಒಂದು ಒಳ್ಳೆಯ ಸ್ಟೆಪ್. ಅದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಆ ಕ್ಲಿಯರೆನ್ಸ್ ಹಿಂದಿನ ಕಣ್ಣೀರಿಗೆ ಜವಾಬ್ದಾರಿ ಯಾರು ಅನ್ನೋದೇ ಪ್ರಶ್ನೆ. ನಮಗೆ ಫಾರಿನ್ ಲಂಡನ್ ತರಹದ ರಸ್ತೆಗಳು ಬೇಕು ಅನ್ನೋ ಆಸೆ ಇರುವುದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಆ ಆಸೆಯ ಜೊತೆಗೆ ಆ ದೇಶಗಳಲ್ಲಿ ಇರುವಂತಹ ಸಾಮಾಜಿಕ ಭದ್ರತೆ, ನಿರುದ್ಯೋಗದ ಭತ್ಯೆ, ಉಚಿತ ಆರೋಗ್ಯ ವ್ಯವಸ್ಥೆ ನಮ್ಮಲ್ಲೂ ಬರಲಿ ಅಂತ ನಾವು ಡಿಮಾಂಡ್ ಮಾಡಬೇಕಿದೆ. ಕೇವಲ ಬಡವನ ಹೊಟ್ಟೆಗೆ ಹೊಡೆದಾಗ ಚಪ್ಪಾಳೆ ತಟ್ಟುವ ನಮ್ಮ ಕೈಗಳು ಆ ಬಡವನಿಗೆ ನ್ಯಾಯಯುತವಾದ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಸರ್ಕಾರದ ಕಾಲರ್ ಹಿಡಿದು ಕೇಳುವಾಗಲೂ ಮುಂದೆ ಬರಬೇಕು. ಮುಂದಿನ ಬಾರಿ ನೀವು ಫುಟ್ಪಾತ್ನಲ್ಲಿ ಆರಾಮವಾಗಿ ನಡೆದುಕೊಂಡು ಹೋಗುವಾಗ ಆ ಜಾಗದಲ್ಲಿದ್ದ ಆ ವ್ಯಾಪಾರಿ ಈಗ ಎಲ್ಲಿದ್ದಾನೆ, ಅವನ ಮಕ್ಕಳ ಹೊಟ್ಟೆ ತುಂಬಿದೆಯಾ ಅಂತ ಒಮ್ಮೆ ಯೋಚಿಸಿ. ವ್ಯವಸ್ಥೆ ಬದಲಾಗಬೇಕು, ಆದರೆ ಅದು ಯಾರಿಗೂ ಅನ್ಯಾಯ ಮಾಡದೆ ಬದಲಾಗಬೇಕು. ಇದೇ ನಿಜವಾದ ಡೆವಲಪ್ಮೆಂಟ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗೆ ನಿಮ್ಮ ಬಳಿ ಬೇರೆ ಯಾವುದೇ ಪರಿಹಾರಗಳಿವೆಯಾ? ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಎಲ್ಲರಿಗೂ ಈ ರಿಯಾಲಿಟಿ ಅರ್ಥ ಆಗಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.